ಮಾಹಿದೆ ದೇವುಸ ಚರ್ಚ್ ಪ್ರಧಾನ ಧರ್ಮಗುರು ಲಾರೆನ್ಸ್ ಮಸ್ಕರೆನೆಸ್ ಅವರು ಚರ್ಚ್ನ ದೈನಂದಿನ ವ್ಯವಹಾರ ಹಾಗೂ ಆಡಳಿತದಲ್ಲಿ ನಡೆಯುವಂತಹ ಕಾನೂನುಬಾಹಿರ ಚಟುವಟಿಕೆಗಳನ್ನು ಸರ್ವಾಧಿಕಾರವನ್ನ ಚರ್ಚ್ನಲ್ಲಿ ಪ್ರಶ್ನಿಸಿದ ಬಗ್ಗೆ ಹಾಗೂ ಚರ್ಚಿನ ಸದಸ್ಯರ ಬಗ್ಗೆ ಜನಜಾಗೃತಿ ಮೂಡಿಸಲು ಪ್ರಯತ್ನಿಸಿದಾಗ ಅದನ್ನು ತಡೆಯಲು ತನ್ನ ಅಧಿಕಾರ ದುರುಪಯೋಗ ಮಾಡಿ ಚರ್ಚ್ನ ಮಾಜಿ ಉಪಾಧ್ಯಕ್ಷ ಹಾಗೂ ಸಾಮಾಜಿಕ ಕಾರ್ಯಕರ್ತನಾಗಿರುವ ಮೌರಿಸ್ ಮಸ್ಕರೆನೆಸ್ ವಿರುದ್ಧ ಹಾಗೂ ಇತರ ಸಂಗಾತಿಗಳ ವಿರುದ್ಧ ಸುಳ್ಳು ಪ್ರಚಾರ ಹಬ್ಬಿಸಿ ಮಾನಹಾನಿ ಮಾಡಲು ಸಮಾಜದಿಂದ ದೂರವಿಡಲು ಪ್ರಯತ್ನಿಸುವ ಸಲುವಾಗಿ 2025 ಏಪ್ರಿಲ್ 22ರಂದು ಪುತ್ತೂರು ಪತ್ರಕರ್ತರ ಸಂಘದ ಭವನದಲ್ಲಿ ಪತ್ರಿಕಾ ಭವನಕ್ಕೆ ಪತ್ರಕರ್ತರನ್ನ ಕರೆದು ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಸಹಾಯದಿಂದ ಮಾನಹಾನಿ ಮಾಡುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ನಡೆಸುವ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಪತ್ರಿಕಾಗೋಷ್ಠಿ ವಿಚಾರವು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಅದರ ಪ್ರತಿಗಳನ್ನ ಪೂಜೆಗೆ ಬಂದ ಭಕ್ತಾದಿಗಳಿಗೆ ತನ್ನ ಹಿಂಬಾಲಕರಿಂದ ಚರ್ಚ್ ವಟಾರದಲ್ಲಿ ಹಂಚಿಸಿರುವುದು. ಇದರಿಂದ ಮಾನಹಾನಿಗೊಳಪಟ್ಟ ಫಿರ್ಯಾದಿದಾರ ಮೌರಿಸ್ ಮಸ್ಕರೆನೆಸ್ ಅವರು ಮೇಲ್ಕಣಿಸಿದ ಲಾರೆನ್ಸ್ ಮಸ್ಕರೆನೆಸ್, ಜೆರಾಲ್ಡ್ ಆಸ್ಟಿನ್ ಡಿಕೋಸ್ಟಾ, ಜೋಸೆಫ್ ಡಿಸೋಜಾ, ಪಾವ್ಲೋ ಹೆರಾಲ್ಡ್ ಮಸ್ಕರೆನೆಸ್, ಕ್ಲೆಮೆಂಟ್ ಪಿಂಟೋ, ಶ್ರೀಮತಿ ಎವ್ಲಿನ್ ಡಿಸೋಜಾ ಇವರ ಮೇಲೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದಾಗ ಪೊಲೀಸರಲ್ಲಿ ಅಶ್ಲೀಲ ಪದಗಳನ್ನು ಸೇರಿಸಿ ಹೇಳಿಕೆಯನ್ನ ನೀಡಿರ್ತಾರೆ. ಈ ಬಗ್ಗೆ ಮೌರಿಸ್ ಮಸ್ಕರೆನೆಸ್ ಅವರು ಪುತ್ತೂರು ಪ್ರಧಾನ ಹಿರಿಯ ಸಿವಿಲ್ ಮುಖ್ಯ ದಂಡಾಧಿಕಾರಿಯವರ ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸಿರ್ತಾರೆ.